ನಾವು ಮಾಡಕತ್ತೇವೆ ಇವತ್ತು ಫಿಶ್ ಕರಿ ಅಥವಾ ಫಿಶ್ ಮಸಾಲ. ಓಕೆ, ಮೊದಲು ನಾವು ಫಿಶ್ನ ಸ್ವಚ್ಛಗೆ ತೊಳ್ಕೊಬೇಕು. ಫಿಶ್ ಐತಲ್ಲ ಸ್ವಚ್ಛಗೆ ತೊಳ್ಕೊಬೇಕು. ಇವನ್ನ ಕಡ್ದು ಕೊಟ್ಟಿರ್ತಾರ ಅವರೆಲ್ಲ. ಈ ತರನಾಗಿ ಸ್ವಚ್ಛಾಗಿ ತೊಳ್ಕೊಬೇಕು. ಮೀನು ಈ ತರ ತೊಳ್ಕೊಂಡು ಫಿಶ್ ಒಂದು ಪ್ಲೇಟ್ನಾಗ ಹಾಕೋಬೇಕು. ನೋಡು ಕಣ್ಣು ನಿಮ್ನ ನೋಡಾತವ. ಇದಕ್ಕೆ ಬೇಕಾಗುವಂಥ ಸಾಮಾನು ಕೊಬ್ಬರಿ ಒಂದು ಅರ್ಧ ಬಟ್ಲ ಮಿಕ್ಸಿ ಮಾಡಿ ಇಟ್ಕೋಬೇಕು. ಹಸಿ ಕೊಬ್ಬರಿ, ಟಮಾಟಿ ಒಂದು 2-3 ಮಿಕ್ಸಿ ಮಾಡಿ ಇಟ್ಕೋಬೇಕು. ಇದು ಕೊತ್ತಂಬರಿ, ಬೆಳ್ಳುಳ್ಳಿ ಒಂದು 4, ಸ್ವಲ್ಪ ಕೊತ್ತಂಬರಿ, ಅಲ್ಲ, ಇವನ್ನ 3 ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಬೇಕು. ಈಗ ಏನಿಂದ ಮಿಕ್ಸಿ ಹಾಕಿ ಇಟ್ಕೋಬೇಕು. ಮತ್ತು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೋಬೇಕು. 2 ಟಮಾಟಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮತ್ತು ಹುಂಚಿ ಹುಳಿ ನೆನೆಸಿಡ್ಬೇಕು. ಅದನ್ನ ಹುಂಚಿಯನ್ನು ಹಾಕ್ಬಿಡೋದು, ಹುಂಚಿ ಹುಳಿ ಅಷ್ಟೇ ಹಾಕ್ಬೇಕು. ನಾವು ಮಾಡಕತ್ತೇವೆ ಇವತ್ತು ಫಿಶ್ ಕರಿ ಅಥವಾ ಫಿಶ್ ಮಸಾಲ. ಓಕೆ, ಮೊದಲ ಒಲಿ ಸ್ಟಾರ್ಟ್ ಮಾಡ್ಕೋಬೇಕು. ಆಮೇಲೆ ನಮ್ದು ಇಂಡಕ್ಷನ್ ಐತಿ, ಇಂಡಕ್ಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಪಾತ್ರೆ ಇಡ್ಬೇಕು. ಪಾತ್ರೆ ಇಟ್ಟ ಮೇಲೆ ಅದನ್ನು ಬಿಸಿ ಆಗ ಕಾಯ್ದ ಎಣ್ಣೆ ಹಾಕ್ಬೇಕು. ಇಲ್ಲ, ಮೊದಲ ಹಾಕಿಬಿಡು ಎಣ್ಣೆ, ಅದೇ ಬಿಸಿ ಆಗತ್ತೆ. ಎಡಬೇಕು. ಚಮಚ ಐತಿ, ಇದರಲ್ಲಿ 2 ಚಮಚ ಐತಿ. ಈಗ ಎಣ್ಣೆ ಕಾದತಿ, ಉಳ್ಳಾಗಡ್ಡಿ ಹಾಕೋಬೇಕು ಫಸ್ಟ್. ಚಟ್ಪಟ್ ಅನ್ನೋದು ನೋಡಿ ಹಂಗೆ. ಉಳ್ಳಾಗಡ್ಡಿ ಒಂದಿಟ್ಟು ಕೆಂಪಗಾಗಬೇಕು. ಕೆಂಪಗಾದ್ರೆ ಉಳ್ಳಾಗಡ್ಡಿ ಸ್ಮೆಲ್ ಬರೋದಿಲ್ಲ ತಿನ್ನು. ಒಂದು ಕೆಜಿ ಫಿಶ್ಗೆ 2 ಉಳ್ಳಾಗಡ್ಡಿ ಸಾಕು ಕೂಡ. ನೋಡ್ರಿ, ಈ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಕೆಂಪಗಾದ ಮೇಲೆ ಏನ್ ಮಾಡ್ಬೇಕು, ನಾವು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಏನು ಮಿಕ್ಸಿ ಮಾಡ್ಕೊಂಡಿರ್ತೇವಲ್ಲ ಅದನ್ನ ಹಾಕ್ಬೇಕು. ಮೀನು ಕಟ್ ಮಾಡಿ ಕೊಟ್ರೆ ನಾನು ಅನ್ನ ನೋಡಾಕತ್ತಾವು. ತಿನ್ನು ಬಾಳೆ ತಿನ್ನುವುದಲ್ಲ. ಉಳ್ಳಾಗಡ್ಡಿ ಹಾಕೊಂಡ್ಮೇಲೆ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಪೇಸ್ಟ್ ಹಾಕೋಬೇಕು. ಮಸ್ತ್ ಸ್ಮೆಲ್ ಬರತ್ತೆ. ಇದೆಲ್ಲ ಫ್ರೈ ಆದ್ಮೇಲೆ ಈ ಕೊಬ್ಬರಿ ರುಬ್ಬಿಟ್ಟಿರ್ತೇವಲ್ಲ, ಕೊಬ್ಬರಿ ಹಾಕೋಬೇಕು. ಯಾಕಂದ್ರೆ ಕೊಬ್ಬರಿ ಅದು ತಿನ್ನಾಕ ಹತ್ರ ಅದು ಕೊಬ್ಬರಿ ಅನ್ನಿಸ್ಬಾರ್ದು. ಅಂದ್ರೆ ಚಲೋ ಫ್ರೈ ಮಾಡ್ಬೇಕು. ಒಂದ್ 2 ನಿಮಿಷ ಇದನ್ನ ಮುಚ್ಚಿ ಸ್ಟೀಮ್ ಮಾಡ್ಬೇಕು. ಸ್ಟೀಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಚಲೋ ಸ್ಟೀಮ್ ಆಗಿರ್ತತಿ, ತಗೋಬೇಕು. ಸೂಪರ್. ಅಂದ್ರೆ ಕೊಬ್ಬರಿ ಸ್ಮೆಲ್ ಬರೋದಿಲ್ಲ ತಿನ್ನಾಗತ್ತೆ.
ಇದಾದ್ಮೇಲೆ ಟಮಾಟಿ ಮಿಕ್ಸಿ ಮಾಡಿ ಇಟ್ಟಿರ್ತೀವಲ್ಲ ಎರಡು ಹಾಕೋಬೇಕು. ಮತ್ತೆ 2 ನಿಮಿಷ ಸ್ಟೀಮ್ ಮಾಡ್ಬೇಕು. ಇದನ್ನು ಟಮಾಟೆ ಹಾಕಿರ್ತೈತಲ್ಲ ಸ್ವಲ್ಪ ಸ್ಟೀಮ್ ಆಗ. ಇದು ಸ್ಟೀಮ್ ಆದ್ಮೇಲೆ ಮತ್ತೆ ತೆಗಿಬೇಕು. ತಕೊಂಡು ಸ್ವಲ್ಪ ತಿರುಗಾಡ್ಬೇಕು. ಸ್ಮೆಲ್ ಮಾತ್ರ ಮಸ್ತ್ ಬರೋದು. ಇದಾದ್ಮೇಲೆ ಖಾರ ಹಾಕೋ. ಒಟ್ಟು ಖಾರ, ಮಸಾಲೆ ಖಾರ ಅಲ್ಲ. ಇದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು. 1 ಸ್ಪೂನ್ 2 ಸ್ಪೂನ್ ಅಷ್ಟು ಉಪ್ಪು ಹಾಕೋಬೇಕು. ಸ್ವಲ್ಪ ಒಲಿ ಸ್ಲೋ ಮಾಡ್ಕೋಬೇಕು, ಎಲ್ಲ ಹಾಕಿ ಬಿಡುತ್ತೆ ಕೆಳಗೆ. ಇದಾದ್ಮೇಲೆ ಫಿಶ್ ಕರಿ ಮಸಾಲ ಅಂತ ಸಿಗುತ್ತೆ, ಅದನ್ನ ಹಾಕೋಬೇಕು. ಮನ್ಯಾಗ ಮಾಡ್ಕೋಬೋದಿತ್ತು, ನಾವು ಲೇಟ್ ಆಗೈತಿ. ಇದು ನಾವು ಮಾಡ್ಕೊಂಡ್ರೆ ಚಲೋ ಇರುತ್ತೆ ಮಸಾಲೆ. ಇದಿಷ್ಟೆಲ್ಲ ಗಟ್ಟಿ ಆದ್ಮೇಲೆ ಸ್ವಲ್ಪ ನೀರು ಹಾಕೋಬೇಕು. ಕೊಬ್ಬರಿದು ಹೆಂಗಾದ್ರೂ ಇರುತ್ತಲ್ಲ, ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಇವೆಲ್ಲ ಮಾಡಿರ್ತೇವಲ್ಲ ಪೇಸ್ಟ್ ಗಿಸ್ಟ್, ಇದೆಲ್ಲ ನೀರು ಹಾಕೊಂಡು ಒಂದ್ರ ಹಾಕಿ ನೀರು ಹಾಕಿ ಇದನ್ನೆಲ್ಲ ಫಸ್ಟ್ ಕ್ಲಾಸ್ ಮಿಕ್ಸ್ ಮಾಡ್ಕೋಬೇಕು. ಒಂಥರ ಗ್ರೇವಿ ಟೈಪ್ ರೆಡಿ ಆಗುತ್ತೆ ಇದು. ಸ್ವಲ್ಪ ಖಾರ ಕಡಿಮೆ ಆಯ್ತು, ಒಂದು ಸ್ವಲ್ಪ ಖಾರ ಹಾಕೋ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಇದಾದ್ಮೇಲೆ ಸ್ವಲ್ಪ ಹುಂಚಿಹುಳಿ ಇರುತ್ತಲ್ಲ, ಸ್ವಲ್ಪ ಹುಂಚಿಹುಳಿ ಹಾಕ್ಬೇಕು ಸೋಸಿ. ಟೇಸ್ಟ್ ನೋಡ್ತೀನಿ. ಸೂಪರ್. ಇದನ್ನ ಏನ್ ಮಾಡೋಣ ಅಂದ್ರೆ ಒಂದು 5 ನಿಮಿಷ ಮುಚ್ಚಿಟ್ರೆ ಕುದಿಯುತ್ತ, ಆಮೇಲೆ ಫಿಶ್ ಹಾಕಿ. ನೋಡ್ರಿ, ಫಸ್ಟ್ ಕ್ಲಾಸ್ ಕುದಿಯಾಗೈತಿ.
ಸ್ಮೆಲ್ಲು ಸೂಪರ್ ಬರತೈತಿ. ಈಗ ಫಿಶ್ ಹಾಕೊಂಡ್ರಿ, 1 kg ಫಿಶ್. ನೋಡ್ರಿ ಹಾಕೇನಿ ಫಿಶ್.